ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಒಬ್ಬ ಶ್ರೀಮಂತ ವ್ಯಕ್ತಿಯ ವೈಭವ ನೋಡ್ರಿ, ಏನು ವೈಭವ, ಏನು ಮರೀತಾ ಇದ್ದಾನೆ, ಅವನ ಅಂತಸ್ತೇನು, ಅವನ ಮರ್ಯಾದೆ ಏನು, ಏನೆಲ್ಲ ಎಷ್ಟು ಜನ ಗೌರವ ಕೊಡ್ತಾ ಇದ್ದಾರೆ, ಏನೆಲ್ಲ ವಾಹನದಲ್ಲಿ ಮೆರೆದಾಡ್ತಾ ಇದ್ದಾನೆ ಅಂತೆಲ್ಲ ಲೋಕದಲ್ಲಿ ಇರುವಂತಹ ಈ ಅಶಾಶ್ವತವಾದಂಥ ಪದಾರ್ಥಗಳನ್ನು ಇಟ್ಟುಕೊಂಡೇ ವೈಭವ 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 ಅಂತ ಹೇಳ್ತಾರೆ. ಒಂದು ಕಾಲ ಇತ್ತು, ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಸೈಕಲ್ನಲ್ಲಿ ಹೋದ್ರೇ ಏರಿ ಅವರ ಸೈಕಲ್ ಇದೆ ಅವರ ಹತ್ರ ಅಂತ ಅದೊಂದು ದೊಡ್ಡ ಸ್ಥಿತಿಗೆ ಸಂಗತಿಯಾಗಿತ್ತು. ಸ್ವಲ್ಪ ಕಾಲ ಹೋಯಿತು, ಸ್ಕೂಟರ್ ಬಂತು. ಅವರ ಬಳಿ ಸ್ಕೂಟರ್ ಇದೆ ರೀ ಅಂತ ಹೇಳುವಷ್ಟರ ಮಟ್ಟಿಗೆ ದೊಡ್ಡ ಸ್ಥಿತಿಗೆ ಬಂತು. ಸ್ಕೂಟರ್ ಆದಮೇಲೆ ಕಾರ್ ಬಂತು. ಅವರು ಕಾರ್ ಇದೆ ಅವರ ಮನೆಯಲ್ಲಿ ಅಂತ ಹೇಳುವಷ್ಟರ ಮಟ್ಟಿಗೆ ದೊಡ್ಡ ಸ್ಥಿತಿಗೆ ಬಂತು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂತ ಅಂದರೆ ಈಗ ಸ್ವಂತ ಚಾಪ್ಟರ್ ಇರೋದು ಕೂಡ ಅದೊಂದು ದೊಡ್ಡ ಸ್ಥಿತಿಗೆ, ಸಣ್ಣ ಜೆಟ್ ವಿಮಾನ ಅವರ ಬಳಿಯಲ್ಲಿದೆ ಅಂತ. ಆದರೆ ರಾಜರ ವೈಭವ ಎಂಥದ್ದು? ರಾಜರು ಹೇಳ್ತಾರೆ, ರಾಜರ ಬಳಿಯಲ್ಲಿ ಒಂದು ದಿವ್ಯವಾದಂತಹ ವಿಮಾನ ಇದೆ, ದಿವ್ಯ ವಿಮಾನ ಇದೆ ಅಂತ ಹೇಳ್ತಾರೆ. ಎಂತಹ ವಿಮಾನ ಇದು? 50 ಯೋಜನಾನಂತೂ ವಿಸ್ತೀರ್ಣ ಕಾರ್ತಭಾಸ್ವರಂ, 50 ಯೋಜನ ವಿಸ್ತೀರ್ಣ ಉಳ್ಳಂತಹ ಒಂದು ಕೃತಯುಗಕ್ಕೆ ಸಂಬಂಧಪಟ್ಟಂತಹ ರತ್ನಗಳಿಂದ ಖಚಿತವಾದಂತಹ ಸ್ವರ್ಣಮಯವಾದಂತಹ ವಿಮಾನವನ್ನು ವಾದಿರಾಜರು ಹೊಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ವಿಮಾನವನ್ನು ಗುರುರಾಜರ ಬೃಂದಾವನದ ಮೇಲೆ ಇದೆ ಎಂದು ಚಿಂತನೆ ಮಾಡಬೇಕಂತೆ. ಈ ವಿಮಾನವನ್ನು ಬಳಸಿಕೊಂಡು ರಾಜರು ಎಲ್ಲ ಲೋಕಗಳಿಗೆ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಇದು ರಾಜರ ವೈಭವ.